ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ನಮಸ್ಕಾರ ಸ್ನೇಹಿತರೆ, ಕಬ್ಬಿನ ಕೀಟಕೀಪೀಡೆಗಳ ಬಗ್ಗೆ ಕಲ್ತ್ಕೋತಾ ಇದ್ವಿ. ಇವತ್ತಿನ ಒಂದು ತರಗತಿನಲ್ಲಿ ನಾನೇನು ಹೊಸ ಕೀಟಕದ ಬಗ್ಗೆ ಹೇಳೋದಿಲ್ಲ. ನಿಮಗೆಲ್ರಿಗೂ ಗೊತ್ತಿರುವಂಥದ್ದು. ನಾನು ಹೆಗ್ಡೆ ಸರು ಕೂಡ ನಿಮ್ಮ ಜೊತೆ ಭಾಳಷ್ಟು ಸಲ ಚರ್ಚೆ ಮಾಡಿದ್ದೀವಿ. ಭಾಳಷ್ಟು ಸಲ ನಿಮ್ಮಿಂದನೂ ನಾನಲ್ದೇನೋ ಹಲವಾರು ಬಾರಿ ನಮ್ಮ ಹೆಗ್ಡೆ ಸರ್ಗೆ ನೇರ ವಾರ್ತೆನಲ್ಲೋ ಅಥವಾ ಇದರಲ್ಲೋ ನೀವು ಅವ್ರಿಗೆ ತೊಂದರೆ ಕೊಡ್ತಾ ಇರ್ತೀರಿ. ಆ ಒಂದು ಕೀಟ ಗೊಣ್ಣೆ ಹುಳು. ಕಬ್ಬಿಗೆ ಇವತ್ತು ಅಥವಾ ಭಾಳಷ್ಟು ದಿನಗಳಿಂದನೂ ಕಬ್ಬಿನಲ್ಲಿ ಕೀಟ ಅಂದರೆ ಗೊಣ್ಣೆ ಹುಳು ಒಂದೇ ಅನ್ನೋ ಒಂದು ಪ್ರತೀತಿ ಕೂಡ ಕೆಲವರಲ್ಲಿ ಬಂದುಬಿಟ್ಟಿದೆ. ಗೊಣ್ಣೆ ಹುಳು ಬಿಟ್ಟರೆ ಬೇರೆ ಯಾವ ಕೀಟಗಳಿಲ್ಲ, ಅಥವಾ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇರೋದು ಗೊಣ್ಣೆ ಹುಳು ಒಂದೇ, ಅಥವಾ ನಿರ್ವಹಣೆ ಬೇಡುವಂಥದ್ದು ಗೊಣ್ಣೆ ಹುಳು ಒಂದೇ. ಬೇರೆವೆಲ್ಲ ತನ್ನಿಂದ ತಾನೇ ನಿರ್ವಹಣೆ ಆಗೋಗ್ತವೆ. ಆದರೆ ಗೊಣ್ಣೆ ಹುಳುಗೆ ಮಾತ್ರ ನಾವು ನಿರ್ವಹಣೆ ಕೈಗೊಳ್ಳಬೇಕು ಅನ್ನುವಂಥ ಒಂದು ಪದ್ಧತಿ ಬೆಳೆದು, ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಷ್ಟೇ ತಿಳ್ಕೊಳ್ಳೋಣ. ಭಾಳ ಜಾಸ್ತಿ ತಿಳ್ಕೊಳ್ಳೋದಿಲ್ಲ, ಏಕೆಂದರೆ ಹಲವಾರು ತರಗತಿಗಳು ನಮ್ಮ ಫಾರ್ಮ್ ಟಿವಿಯ ಅಂಗಳದಲ್ಲಿ ಇದ್ದಾವೆ. ನೀವು ಯಾವುದನ್ನು ಹೊತ್ತಿದ್ರೂ ಕೂಡ ಗೊಣ್ಣೆ ಹುಳು ನಿಮಗೆ ಕಾಣಿಸ್ತದೆ. ಹಾಗಾಗಿ ಅದ್ರ ಬಗ್ಗೆ ಅತಿ ಹೆಚ್ಚಾಗಿ ಸಮಯ ವ್ಯರ್ಥ ಮಾಡದೆ ಎಷ್ಟು ಬೇಕೋ ಅಷ್ಟೇ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ಕಬ್ಬಿನಲ್ಲಿ ಬರುವಂಥ ಗೊಣ್ಣೆ ಹುಳು ಹೆಚ್ಚಾನೆಚ್ಚು ಹಲವಾರು ಪ್ರಭೇದಗಳಿದ್ರೂ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬರುವಂಥದ್ದು ಹೋಲೋಟ್ರೈಕಿಯಾ ಸೆರಟ ಅನ್ನುವಂಥದ್ದು. ಸುಮಾರು 3/4 ಇಂಚಿಂದ 1 ಇಂಚು ಉದ್ದದಷ್ಟು ಗಾತ್ರ ಇರುವಂಥ ಈ ದುಂಬಿ. ಮತ್ತು ತಮಗೆಲ್ರಿಗೂ ಈಗಾಗಲೇ ಗೊತ್ತಿರೋ ರೀತಿ ಬೇಸಿಗೆಯ ಮೊದಲ ಮಳೆ ಬಿದ್ದಾಗ ಹೆಚ್ಚಾನೆಚ್ಚು ಈ ಒಂದು ಹುಳುಗಳು. ಮತ್ತು ಎಷ್ಟು ಮಳೆ ಬರಬೇಕು, ಒಂದು ಹದವಾದ ಮಳೆ, ಸುಮಾರು ಒಂದು 10 ಸೆಂಟಿಮೀಟ್ರು ಅಥವಾ ಒಂದು 4 ಅಂದರೆ 4 ಅಥವಾ 4 ಇಂಚು ಭೂಮಿ ಹಸಿಯಾಗುವಷ್ಟು ಮಳೆ ಬಿದ್ದಾಗ ಇದು ಭೂಮಿಯಿಂದ ಹೊರಗೆ ಬರ್ತದೆ ಎನ್ನುವಂಥದ್ದು ನಾವು ಇಷ್ಟು ದಿನ ಕಲ್ತ್ಕೊಂಡಿದ್ದಂಥದ್ದು, ತಿಳ್ಕೊಂಡಿದ್ದದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆ ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ತಾವು ಕೂಡ ಹೆಚ್ಚಿನ ಒಂದು ಸಹಕಾರ ನೀಡಬೇಕು. ಏಕೆಂದರೆ ಈ ಮಾಹಿತಿ ಇನ್ನೂ ಬೆಳೀಬೇಕು, ಅದು ಕನ್ಫರ್ಮ್ ಆಗಬೇಕು. ಅಂದರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನೀರಾವರಿ ಇದ್ದಂಥ ಸಂದರ್ಭಗಳಲ್ಲಿ ಇದು ಆ ಒಂದು ಕಾಲಮಾನದಲ್ಲಿ ಎದ್ದು ಬರ್ತಾ ಇದೆ. ಯಾಕೆ ಅಂತಂದರೆ ಈ ಒಂದು ಅವಕಾಶ ನಮಗೆ ಯಾವಾಗ ಸಿಕ್ಕಿತ್ತು ಅಂತಂದರೆ ಹೋದ ವರ್ಷ ಬೇಸಿಗೆನಲ್ಲಿ ನಮಗೆ ಮಳೆ ಬರಲೇ ಇಲ್ಲ, 24ರಲ್ಲಿ. ಆ ಒಂದು ಸಂದರ್ಭಗಳಲ್ಲಿ ಎಲ್ಲಿ ನೀರಾವರಿ ಇತ್ತೋ ಆ ಒಂದು ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿನ ಒಂದು ಈ ದುಂಬಿಗಳು ನಮಗೆ ಹೊರಗೆ ಬಂದಿದ್ದಾವೆ. ಅದೇ ರೀತಿ ಭಾಳ ಹಿಂದೆನೂ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನವಂಬರ್ ಡಿಸೆಂಬರ್ ಕಾಲದಲ್ಲೇ ನಮಗೆ ಈ ದುಂಬಿಗಳು ನಮ್ಮ ದಾವಣಗೆರೆಯ ಪ್ರದೇಶಗಳಿಂದ, ಅಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಹೊರಗೆ ಬಂದದ್ದನ್ನು ಒಂದು ಸಲ ಗಮನಿಸಿದ್ವಿ. ತದನಂತರ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲಿ ಏನು ಅರಿಶಿಣ ಅಥವಾ ಈರುಳ್ಳಿ ಈ ಬೆಳೆಗಳ ರೈತರಿಗೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲೇ ಆಲ್ಮೋಸ್ಟ್ 3ನೇ ಹಂತದ ಮರಿಹುಳು ಕಾಣಿಸೋದು. ಹಾಗಾಗಿ ಇವೆಲ್ಲವೂ ನಮಗೆ ಕೊಡ್ತಾ ಇರುವಂಥ ಒಂದು ಸಂದೇಶ ಏನು ಅಂದರೆ ಮಳೆ ಬರಲೇಬೇಕು ಅನ್ನೋದೇನೂ ಇಲ್ಲ. ಹುಳ ಬೆಳೆದಿತ್ತು ಅಂದರೆ ಮೇ ಬಿ ಬರ್ತಾ ಇದೆ, ಬಟ್ ಅದನ್ನು ಇನ್ನೂ ನಾವು ಖಾತ್ರಿ ಮಾಡ್ಕೋಬೇಕು, ಖಚಿತಪಡಿಸ್ಕೋಬೇಕು. ಈಗಿನ್ನೂ ಅಲ್ಲಿಂದಲಷ್ಟೇ. ಏಕೆಂದರೆ ಭಾಳಷ್ಟು ಸಂದರ್ಭಗಳಲ್ಲಿ ನನಗೆ ಕೈಯಾರೆ ನೋಡಲಿಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಕೇವಲ ಅಸಂಪ್ಷನ್ನು, ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಅದನ್ನು ಒಂದು ಹೈಪಾಥೆಸಿಸನ್ನು ರೆಡಿ ಮಾಡಿದ್ದೀವಿ. ಅದನ್ನು ಖಚಿತ ಮಾಡ್ಕೋಬೇಕು ಅಂತಂದರೆ ಇನ್ನೂ ಇದರಲ್ಲಿ ನಮಗೆ ಭಾಳಷ್ಟು ಸಮಯ ಬೇಕು, ಅವಕಾಶಗಳು ಬೇಕು. ಅವಕಾಶಗಳಿಲ್ಲದೆ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ಮತ್ತು ಭಾಳಷ್ಟು ಸಂದರ್ಭದಲ್ಲಿ ಅವಕಾಶಗಳು ನಿಮ್ಮ ಹತ್ರ ಇದ್ದಾವೆ. ಈ ಅವಕಾಶಗಳನ್ನು ನಮಗೂ ನೀವು ತೆರೆದಿಟ್ಟರೆ, ಇದರ ಬಗ್ಗೆ ವಿವರಗಳನ್ನು ಕೊಟ್ಟರೆ, ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಅಧ್ಯಯನ ಖಚಿತ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗೆ ಈಗ ಸದ್ಯಕ್ಕಿರುವಂಥದ್ದೇನು ಅಂತಂದರೆ ಬೇಸಿಗೆ ಹಂಗಾಮಿನ ಮೊದಲ ಹದವಾದ ಮಳೆ ಬಿದ್ದಾಗ, ಏನಾದರೂ ಮಳೆ ರಾತ್ರಿ ವೇಳೆ ಬಿತ್ತು ಅಂದರೆ ಮುಂದಿನ ದಿನ ಸಂಜೆಗೆ ಬೀಳುತ್ತೆ. ಮಧ್ಯಾಹ್ನ ಏನಾದರೂ ಮಳೆ ಮಧ್ಯಾಹ್ನದ ವೇಳೆಗೆ ಅಥವಾ ಮಧ್ಯಾಹ್ನ 3-4 ಗಂಟೆ ಅಥವಾ 5 ಗಂಟೆ ಒಳಗೆ ಮಳೆ ಬಿತ್ತು ಅಂದರೆ ಸಾಯಂಕಾಲ 6 ಗಂಟೆ 7 ಗಂಟೆಗೆ ಈ ದುಂಬಿಗಳು ಭೂಮಿಯಿಂದ ಹೊರಗೆ ಬರ್ತವೆ. ಮತ್ತು ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿರೋ ರೀತಿ ಈ ದುಂಬಿಗಳು ಹೊರಬಂದದ್ದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಹೆಬ್ಬೆರಳು ಹೋಗುವಷ್ಟು ಗಾತ್ರದ ರಂಧ್ರಗಳು ನಮಗೆ ಭೂಮಿನಲ್ಲಲ್ಲಿ ಕಾಣಿಸ್ತವೆ. ಆ ರಂಧ್ರಗಳಿಂದ ಈ ದುಂಬಿಗಳು ಮೇಲೆ ಬರ್ತವೆ. ಹೊರಬಂದಂಥ ದುಂಬಿಗಳು ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲು ಮಾಡುವಂಥ ಕೆಲಸ, ಮೊದಲನೇದು ಮಿಲನ ಕ್ರಿಯೆ. ಗಂಡು ಹೆಣ್ಣು ಅವುಗಳ ಒಂದಕ್ಕೊಂದು ಮಿಲನ ಕ್ರಿಯೆಯನ್ನು ಮುಗಿಸಿ
ತದನಂತರ ತಕ್ಷಣವೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ದಾಳಿ ಮಾಡುವಂಥದ್ದು ನಮ್ಮ ಬೇವಿನ ಮರಗಳಿಗೆ. ಬೇವಿನ ಮರಗಳೇ ಇಲ್ಲ ಅಂದ ಪಕ್ಷದಲ್ಲಿ ಪಕ್ಕದಲ್ಲೇ ಇರುವಂಥ ನಮ್ಮ ಗುಲಾಬಿ ಇರ್ಬೋದು ಅಥವಾ ನಮ್ಮ ಇಪ್ಪನೇರಳೆ ಇರ್ಬೋದು, ಇವೆರಡು ನಂತರದ ಸ್ಥಾನದಲ್ಲಿ ಬರುತ್ತೆ. ಅದರ ನಂತರದಲ್ಲಿ ನಮ್ಮ ಮಾವಿರ್ಬೋದು, ಸೀಬೆ ಇರ್ಬೋದು, ನೇರಳೆ ಇರ್ಬೋದು, ಅಥವಾ ನಮ್ಮ ಇವತ್ತಿನ ದಿನಗಳಲ್ಲಿ ಹೆಬ್ಬೆ ಇರ್ಬೋದು, ಮಹಾಗನಿ ಇರ್ಬೋದು. ಈ ಮರಗಳನ್ನು ಇವು ಆಶ್ರಯಿಸ್ತವೆ. ಇನ್ನೂ ಹಲವಾರು ಜಾತಿಯ ಕಾಡು ಮರಗಳನ್ನು ಇವು ತಿಂತಾ ಇದ್ದಾವೆ. ಈವನ್ ನಮ್ಮ ಹರಳಿ ಮರ ಅಥವಾ ಹೊಂಗೆ ಮರನೂ ಕೂಡ ತಿಂತಾ ಇರೋದನ್ನು ನಾವು ನೋಡಿದ್ವಿ. ಹಾಗಾಗಿ ಹಲವಾರು ಜಾತಿಯ ಇದೇ ಮರ ತಿನ್ನಬೇಕು ಅನ್ನೋದೇನು ಲೆಕ್ಕ ಇಲ್ಲ, ಯಾವುದು ಮರ ಸಿಗುತ್ತೋ ಅದು. ಆದರೆ ಇವುಗಳಲ್ಲಿ ಆಯ್ಕೆ ಏನು ಅಂತಂದರೆ ಬೇವು ಅತ್ಯಂತ ಪ್ರಾಶಸ್ತ್ಯವಾದದ್ದು. ಬೇವಿಲ್ಲ ಅಂತಂದರೆ ತದನಂತರದ ಇಪ್ಪನೇರಳೆ ಆ ಪ್ರದೇಶದಲ್ಲಿ ಯಾವುದಿದೆ ಅದನ್ನು ಇದು ಮಾಡಿಕೊಳ್ಳುತ್ತೆ. ಹಾಗಾಗಿ ಈ ಒಂದು ಮರಗಳಿಗೆ ಇವು ಆಶ್ರಯ ಮಾಡ್ತವೆ. ಅಲ್ಲಿ ಅತಿ ಹೆಚ್ಚು ಸಾಧ್ಯ ಆದರೆ ಬೆಳಗ್ಗಿನ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ರಾತ್ರಿ 10ರಿಂದ 12ರವರೆಗೆ ಇವು ತಿಂತವೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಬೆಳಗ್ಗೆ ಮುಂಜಾನೆ 4 ಗಂಟೆವರೆಗೂ ತಿಂತದ್ದನ್ನು ನಾವು ಗಮನಿಸಿದ್ದೀವಿ. ಮತ್ತು ಅವು ವಾಪಸ್ ಮಣ್ಣಿಗೆ ಹೋಗ್ತವೆ. ಹೊಟ್ಟೆ ತುಂಬಿಲ್ಲ ಅಂದರೆ ಮತ್ತೆ ನಾಳೆ ರಾತ್ರಿ ಸಾಯಂಕಾಲ 6:30-7 ಗಂಟೆ ಸುಮಾರು ವಾಪಸ್ ಮೇಲ್ಗಡೆ ಬಂದು ಮತ್ತೆ ತಿನ್ನೋದನ್ನು ಶುರು ಮಾಡ್ತವೆ. ಹೀಗೆ ಮಾಡ್ತಾ ಇದರಲ್ಲಿ ಹೆಣ್ಣು ದುಂಬಿ ಆದಷ್ಟು ಎಲ್ಲಿ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಹೆಚ್ಚಾಗಿದೆಯೋ ಅಂಥ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಆ ಪ್ರದೇಶದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಸರಿಸುಮಾರು ಪ್ರತಿಯೊಂದು ಗೊಣ್ಣೆ ಹುಳು ಸುಮಾರು ಸಣ್ಣ ಸಣ್ಣ ಮಣ್ಣಿನ ಕುಡಿಕೆಗಳನ್ನು ಮಾಡಿಕೊಂಡು ಅದರಲ್ಲಿ ಈ ಒಂದು ಮೊಟ್ಟೆಗಳನ್ನು ಇಟ್ಕೋತಾ ಹೋಗುತ್ತೆ. ಈ ಮೊಟ್ಟೆಗಳು ಸುಮಾರು 10ರಿಂದ 20 ದಿನಗಳ ಕಾವಿನಲ್ಲಿ, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಒಣ ಹವೆ ಮುಂದುವರಿಯಿತು, ಮಳೆ ಬೀಳಲಿಲ್ಲ ಅಂದರೆ ಅದು ಒಂದು ಸುಮಾರು 30 ದಿನಗಳವರೆಗೆ ಎಕ್ಸ್ಪ್ಯಾಂಡ್ ಆಗುವಂಥ ಕಾವಿನ ಅವಧಿ ಎಕ್ಸ್ಪ್ಯಾಂಡ್ ಆಗುವಂಥ ಸಾಧ್ಯತೆಗಳಿದೆ. ಹದವಾಗಿತ್ತು, ಮಣ್ಣಿನಲ್ಲಿ ಹಸಿ ಇತ್ತು ಅಂದರೆ ಸುಮಾರು 10ರಿಂದ 20 ದಿನಗಳಲ್ಲಿ ಅದು ಮರಿಹುಳುವಾಗಿ ಬದಲಾವಣೆ ಆಗ್ತದೆ. ಮರಿಹುಳು ಆದಂಥದ್ದು ಮೊದಲ 1 ತಿಂಗಳು ಮಣ್ಣಿನಲ್ಲಿರುವಂಥ ಸಾವಯವ ಪದಾರ್ಥವನ್ನು ಕಳೀತಾ ಇರುವಂಥ ಸಾವಯವ ಪದಾರ್ಥಗಳನ್ನು, ಸಸ್ಯ ಮೂಲದ ಸಾವಯವ ಪದಾರ್ಥಗಳನ್ನು ಇದು ತಿನ್ನುತ್ತೆ. ತದನಂತರ 2ನೇ ಹಂತದಿಂದ ಇದು ನಮ್ಮ ಬೆಳೆಗಳ ಬೇರುಗಳನ್ನು ತಿನ್ನೋದಕ್ಕೆ ಶುರು ಮಾಡುತ್ತೆ. 2ನೇ ಹುಳುವಿನ ಹಂತ ಸುಮಾರು 1 ತಿಂಗಳ ಅವಧಿ. ಮೊದಲನೇ ಹಂತವೂ ಕೂಡ 1 ತಿಂಗಳು, 2ನೇ ಅವಧಿಯೂ ಕೂಡ 1 ತಿಂಗಳು. ಈ 2ನೇ ಹಂತದಲ್ಲಿ ಇದು ಜೀವಂತ ಬೇರುಗಳನ್ನು, ಬೇರಿನ ತಂತು ಬೇರುಗಳನ್ನು ಇದು ತಿಂತಾ ಹೋಗುತ್ತೆ. ಮತ್ತು ಈ ತಂತು ಬೇರುಗಳನ್ನು ತಿಂದಾಗ ಭಾಳಷ್ಟು ಸಂದರ್ಭದಲ್ಲಿ ಗಿಡ ಸಣ್ಣದಿತ್ತು ಅಥವಾ ಸಣ್ಣ ಗಿಡಗಳಾದರೆ ಮಾತ್ರ ನಮಗೆ ಅದರ ಹಾವಳಿ ಕಾಣಿಸ್ಕೊತದೆ. ಅದರ್ವೈಸ್ ದೊಡ್ಡ ಗಿಡಗಳಲ್ಲಿ ಇದರ ಹಾವಳಿ ನಮಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಭಾಳಷ್ಟು ಸಂದರ್ಭಗಳಲ್ಲಿ ಇದರ ಹಾವಳಿ ನಮಗೆ ಭೂಮಿ ಒಳಗೆ ನಡೀತಾ ಇರುವಂಥದ್ದು, ಈಗ ಭೂಗತ ಚಟುವಟಿಕೆನೇ ಇದು, ಭೂಮಿಯ ಒಳಗಡೆ ನಡೀತಾ ಇರುತ್ತೆ, ನಮಗೆ ಮೇಲ್ಗಡೆಯಿಂದ ಏನೂ ಗೊತ್ತಾಗೋದೇ ಇಲ್ಲ. ಸಣ್ಣ ಗಿಡಗಳಾದರೆ ಮಾತ್ರ ಹಳದಿ ಆಗೋದು ಅಥವಾ ಬೆಳವಣಿಗೆ ಕುಂಠಿತ ಆಗೋದು ನಮಗೆ ಗೋಚರಿಸ್ತದೆ. ಇಲ್ಲ ಅಂತಂದರೆ ಅದು ಸಹ ಗೋಚರಿಸೋದೇ ಇಲ್ಲ. 1 ತಿಂಗಳ ನಂತರ ಇದು 3ನೇ ಹಂತಕ್ಕೆ ಹೋಗುತ್ತೆ. 3ನೇ ಹಂತಕ್ಕೆ ಹೋಗೋಷ್ಟರೊಳಗೆ ಈ ಒಂದು ಅವಧಿ ನಮಗೆ ಸರಿಸುಮಾರು ಜುಲೈ ಆಗಸ್ಟ್ ತಿಂಗಳಿಗೆ ಹತ್ತಿರದಲ್ಲಿ ಬಂದುಬಿಟ್ಟಿರ್ತೀವಿ. ಜುಲೈ ಆಗಸ್ಟ್ ತಿಂಗಳಿಗೆ ನಾವು ಬಂದಿತ್ತು ಅಂದರೆ ಇದು 3ನೇ ಹಂತಕ್ಕೆ ಮುಟ್ಟಿರ್ತದೆ. ಈ ಒಂದು ಹಂತದಲ್ಲಿ ಏನಾಗುತ್ತೆ, ನಮ್ಮ ಈ ಒಂದು ಮರಿಹುಳು ಸ್ವಲ್ಪ ತಿನ್ನುವಂಥ ಸಾಮರ್ಥ್ಯ ಜಾಸ್ತಿ ಇರೋದರಿಂದ ಈ ಎಳೆ ಸಣ್ಣ ಗಿಡಗಳಂತೂ ಸಂಪೂರ್ಣವಾಗಿ ನಾಶ ಆಗ್ತವೆ. ನಮ್ಮ ಶೇಂಗಾ ಇರ್ಬೋದು ಅಥವಾ ಕೋಸು ಇರ್ಬೋದು ಅಥವಾ ಬದನೆ ಇರ್ಬೋದು, ಇಂಥ ಗಿಡಗಳಲ್ಲಿ ಭಾಳ ಬೇಗ ಗಿಡಗಳು ಒಣಗೋಗ್ತವೆ. ಅಂಥ ಸಂದರ್ಭದಲ್ಲಿ ನಾವು ತೆಗೆದು ನೋಡಿದ್ರೆ ಕೆಳಗಡೆ ಬೇರಿರೋದಿಲ್ಲ. ಅದರೊಳಗೆ ನಮ್ಮ ಕಬ್ಬು ಸಹ ಒಂದು ಪ್ರಮುಖವಾದಂಥ ಬೆಳೆ. ಅತಿ ಹೆಚ್ಚಿನ ಹಾವಳಿ ಆಗುವಂಥದ್ದು ನಮ್ಮ ಕಬ್ಬಿನಲ್ಲಿ ಬೇರೆ ಎಲ್ಲ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ. ಮತ್ತು ಇದರದ್ದು ಇನ್ನೊಂದು ವೈಶಿಷ್ಟ್ಯತೆ ಏನಂತಂದರೆ, ಈ ಒಂದು ಕೀಟ ಸಾಲು ಹಿಡ್ಕೊಂಡು ಒಂದು ಗಿಡ ಮುಗಿಸಿ ನಂತರ ಪಕ್ಕದ ಗಿಡಕ್ಕೆ ಹೋಗುತ್ತೆ. ಅಂದರೆ ಸಾಲಿನಲ್ಲಿ ಗಿಡ ಒಣಗ್ತಾ ಹೋಗುತ್ತೆ. ನಮ್ಮ ಶೇಂಗಾದಲ್ಲಿ ಇದನ್ನು ಗುರುತಿಸೋದು ಭಾಳ ಸುಲಭ, ಏಕೆಂದರೆ ಬೇರು ಸಣ್ಣ. ಆದರೆ ಕಬ್ಬಿನಲ್ಲಿ ಇದರ ಪ್ರಮಾಣ ನಿಧಾನ. ಇವತ್ತು ಒಂದು 10-20 ಗೊಣ್ಣೆ ಹುಳುಗಳು ಒಂದು ಕಬ್ಬಿನಲ್ಲಿ ಇದು ಹಾಳಿ ಮಾಡಿದ್ರೆ ಆ ಕಬ್ಬಿನ ಬೇರನ್ನು ಸಂಪೂರ್ಣ ತಿಂದು ಮುಂದಿನ ಗಿಡಕ್ಕೆ ಹೋಗೋಷ್ಟರೊಳಗೆ ಸುಮಾರು 1 ವಾರ ಹಿಡಿತದೆ. ಆದರೆ ಶೇಂಗಾದಲ್ಲಿ ಆಗಲ್ಲ. ಅದು ಸಣ್ಣ ಸಣ್ಣ ಗಿಡಗಳು ಇರೋದನ್ನು ಒಂದು ಗಿಡದ ಬೇರನ್ನು ಮುಗಿಸಿ 1 ದಿನದಲ್ಲಿ ಮುಗಿಸಿ ಇನ್ನೊಂದು ಗಿಡಕ್ಕೆ ಪಕ್ಕಕ್ಕೆ ನಾಳೆಗೆ ಹೊರಟೋಗ್ತವೆ. ಹಾಗಾಗಿ ಅಲ್ಲಿ ಭಾಳ ಬೇಗವಾಗಿ ಗೊತ್ತಾಗುತ್ತೆ. ಬಟ್ ಕಬ್ಬಿನಲ್ಲಿ ಸ್ವಲ್ಪ ಇದು ನಿಧಾನವಾಗಿ ಇಲ್ಲಿ 3-4 ದಿನ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ವಾರಗಟ್ಟಲೆ ಟೈಮ್ ತಗೊಳುತ್ತೆ. ಆ ಕಾರಣಕ್ಕೆ, ಏಕೆಂದರೆ ಆ ಬೇರಿನ ಪ್ರಮಾಣ ಅಷ್ಟಿರುತ್ತೆ, ಇಲ್ಲಿ ಬೇರಿನ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಅವಲಿ ಕಂಟಿನ್ಯೂ ಆಗ್ತದೆ. ಇದು ಈ ಗಿಡದ ಈ ಕಬ್ಬಿನಲ್ಲಿ ಆಗುವಂಥ ಒಂದು ಗೊಣ್ಣೆ ಹುಳುವಿನ ಹಾನಿಯ ಲಕ್ಷಣಗಳು. 3ನೇ ಹಂತದಲ್ಲಿ ಬಂದಂಥದ್ದು. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಈ ಹಂತದಲ್ಲಿ ಏನಾದರೂ ನಾವು ಕಬ್ಬನ್ನು
ಮುಟ್ಟಿದರೆ ತಕ್ಷಣ ಅದು ಒಣಗೋಗುತ್ತೆ, ಅದ್ರ ಜೊತೆಗೆ ಬಿದ್ದು ಹೋಗ್ತದೆ, ಏಕೆಂದರೆ ಕೆಳಗೆ ಬೇರಿರೋದಿಲ್ಲ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಮಳೆ ಗಾಳಿ ಬಿತ್ತು ಅಂದ್ರೂ ಆಗ್ಲೂ ಕೂಡ ಇದು ಕೆಳಗೆ ಬಿದ್ದು ಹೋಗ್ತದೆ. ಹಳದಿ ಆಗೋದು ಮತ್ತು ಒಣಗೋದು ನಮಗೆ 3ನೇ ಹಂತದ ಮರಿಹುಳು ಬಂದಾಗಲಷ್ಟೇ ಗೊತ್ತಾಗುವಂಥದ್ದು. 2ನೇ ಹಂತದಲ್ಲೂ ಸಹ ಬಹುತೇಕ ಸಂದರ್ಭಗಳಲ್ಲಿ ನಮಗೆ ಈ ಒಂದು ಹುಳ ಇರೋದು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ, ಏಕೆಂದರೆ ಮರಿಹುಳುವಿನ ಗಾತ್ರವೂ ಕೂಡ ಸಣ್ಣದು, ಜೊತೆಗೆ ಅದು ತಿನ್ನುವಂಥ ಬೇರಿನ ಪ್ರಮಾಣವು ಸ್ವಲ್ಪ ಕಡಿಮೆನೇ, ಆ ಕಾರಣಕ್ಕೋಸ್ಕರ ಗೊತ್ತಾಗೋದಿಲ್ಲ. ಎಲ್ಲೋ ಭಾಳ ಸೂಕ್ಷ್ಮವಾಗಿ ಗಮನಿಸಿದಾಗ ಹಳದಿ ಆಗಿರೋದನ್ನು ನಾವು ಗಮನಿಸ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಅದರ ಬೆಳವಣಿಗೆ ಏಕೋ ಮುಂದಿನ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಕುಂಠಿತ ಆಗಿದೆ, ವಾತಾವರಣ ಇಂಪ್ರೂವ್ ಆದ್ರೂ ಕೂಡ ಗಿಡದ ಬೆಳವಣಿಗೆ ಕುಂಠಿತ ಆಗಿದೆ ಅಂತೇಳಿ ನಮ್ಮ ಗಮನಕ್ಕೆ ಬರುತ್ತೆ. ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ, ಅವಲೋಕನ ಮಾಡಿದ್ರೆ ಮಾತ್ರ ಇದು ನಮಗೆ ಗೊತ್ತಾಗುವಂಥದ್ದು. ಇದು ನಂತರ ಇದು ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಮತ್ತೆ ಕೋಶಾವಸ್ಥೆಗೆ ಹೋಗಿಬಿಡ್ತದೆ. ಕೋಶಾವಸ್ಥೆಗೆ ಹೋಗಿ ನೆಕ್ಸ್ಟು ಜನವರಿ ಫೆಬ್ರವರಿವರೆಗೂ ಕೂಡ ಇದು ಕೋಶಾವಸ್ಥೆಯಲ್ಲೇ ಇರುತ್ತೆ, ನಿದ್ರೆ ಮಾಡ್ಕೊಂಡಿರುತ್ತೆ. ಅದರ ನಂತರ ಜನವರಿ ಫೆಬ್ರವರಿ ನಂತರ ಇದು ಮತ್ತೆ ಪ್ರೌಢಾವಸ್ಥೆಗೆ ಬೆಳವಣಿಗೆ ಆಗಿ ದುಂಬಿಯಾಗಿ ಬದಲಾವಣೆ ಆಗೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಈ ದುಂಬಿಯಾಗಿ ಅಂದರೆ ಆ ಕೋಶಾವಸ್ಥೆಯಲ್ಲಿ ಇದು ದುಂಬಿಯಾಗಿ ಮಾರ್ಪಾಟು ಆಗಿದ್ರೂ ಕೂಡ ಅದು ಪ್ರೌಢಾವಸ್ಥೆಯನ್ನು ತಲುಪಿರೋದಿಲ್ಲ. ಹಾಗಾಗಿ ಕಡೆಯ 1 ತಿಂಗಳ ಅವಧಿನ 1-1.5 ತಿಂಗಳ ಅವಧಿನಲ್ಲಿ ಇದು ಪ್ರೌಢಾವಸ್ಥೆಗೆ ಬದಲಾವಣೆ ಆಗ್ತದೆ. ಆ ಒಂದು ಹಂತದಲ್ಲಿ ಬದಲಾವಣೆ ಆದ ಮೇಲೆ ಇದು ಭೂಮಿಯಿಂದ ಹೊರಗೆ ಬರುತ್ತೆ. ಅದು ಬೆಳವಣಿಗೆ ಪ್ರೌಢಾವಸ್ಥೆ ಮುಟ್ಟಿದ ಮೇಲೆ ಇದು ಮಳೆಗಾಗಿ ಕಾಯ್ಕೂತ ಕೂತಿರುತ್ತೆ. ಮಳೆ ಬಿದ್ದಾಗ ಭೂಮಿಯಿಂದ ಹೊರಗೆ ಬರುತ್ತೆ. ಹಿಂದೆ ರಾಮನಿಗೋಸ್ಕರ ಶಬರಿ ಕೂತ ಹಾಗೆ ಈ ದುಂಬಿನೂ ಕೂಡ ಮಳೆ ಕಾಯ್ತಾ ಇರುತ್ತೆ. ಮಳೆ ಬಿದ್ದ ಮೇಲೆ ಹೊರಗೆ ಬರುತ್ತೆ. ಇಷ್ಟು ದಿನ ನಾವೆಲ್ಲ ಅಂದ್ಕೊಂಡಿದ್ವಿ ಮಳೆಯೇ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತಿನ ಬದಲಾದ ಕಾಲಮಾನಗಳಲ್ಲಿ ಮೇ ಬಿ ಅದು ನಮ್ಮ ಹಾಗೆ ಹೊಸ ಪರಿಸರಕ್ಕೆ ಹೊಂದ್ಕೋತಾ ಇದೆ. ಮಳೆ ಬರಲಿಲ್ಲ ಅಂತಂದರೆ ನಾವೇನೋ ತುಂತುರು ನೀರಾವರಿ ಕೊಟ್ಟಿದ್ದೀವಿ, ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ದೀವಿ, ಅಥವಾ ಹಾಯಿ ನೀರನ್ನೇ ಹರಿಸಿದ್ದೀವಿ ಅಂದರೆ, ಏಕೆಂದರೆ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಈ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ನಮಗೆ ಹೊಸದಾಗಿ ದುಂಬಿಗಳು ಅಥವಾ ಅದರ ಕೀಟದ ಹಾವಳಿ ಅದಕ್ಕೆ ಸಂಬಂಧಪಟ್ಟಾಗೆ ಮಳೆ ಇಲ್ಲದೇನೂ ಕೂಡ ಗೊತ್ತಾಗಿರೋದ್ರಿಂದ ಈ ಒಂದು ಇದನ್ನು ನಾವು ಖಚಿತ ಮಾಡ್ಕೋಬೇಕು. ಅದಕ್ಕೆ ತಮ್ಮೆಲ್ಲರದ ಒಂದು ಸಹಕಾರ ನನಗೆ ಅವಶ್ಯಕತೆ ಇದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಇನ್ನು ಇದರ ನಿರ್ವಹಣೆಗೆ ಬಂದರೆ, ಸಮಗ್ರ ನಿರ್ವಹಣೆ ಮಾಡ್ದೇ ನಮಗೆ ಕಬ್ಬಿನಲ್ಲಿ ಈ ಕೀಟ ನಿರ್ವಹಣೆ ಮಾಡೋದು ಕಷ್ಟ. ಇತ್ತೀಚಿನ ಒಂದು ನಿರ್ವಹಣೆಗೆ ಹೋಗೋದಕ್ಕಿಂತ ಮೊದಲೇ ಕಳೆಗಳು ನಮ್ಮ ಈ ಒಂದು ಗೊಣ್ಣೆ ಹುಳು ನಿರ್ವಹಣೆಗೆ ಹೇಗೆ ಸಹಕಾರಿ ಅಥವಾ ಅನುಕೂಲಕರ ಅನ್ನೋದ್ರ ಬಗ್ಗೆ ಇನ್ನೂ ಹೊಸ ಒಂದು ವಿಷಯ ಹುಟ್ಟುಕೊಂಡಿದೆ. ಕಳೆದ ಒಂದು ಮೇ ಬಿ ಜೂನ್ ಜುಲೈ ತಿಂಗಳಿನಲ್ಲಿ ನಮ್ಮಲ್ಲಿ ಹೇರಳವಾಗಿ ಮಳೆ ಬೀಳ್ತಾ ಇತ್ತು. ಅದ್ರ ಜೊತೆಗೇ ನಮ್ಮ ಗೊಣ್ಣೆ ಹುಳದ ಹಾವಳಿನೂ ಕೂಡ ನಮಗೆ ಕಾಣಿಸ್ಕೊತು. ನನ್ನ ಸ್ನೇಹಿತ ಡಾಕ್ಟರ್ ಹರೀಶ್ ಅವರು ಅವರ ಶುಂಠಿ ರೈತರ ಒಂದು ಕ್ಷೇತ್ರಕ್ಕೆ ಹೋದಾಗ ಒಂದು ವಿಶಿಷ್ಟವಾದ ಅನುಭವವನ್ನು ನನ್ನ ಜೊತೆ ಹಂಚ್ಕೊಂಡಿದ್ದಾರೆ. ಮಳೆ ಬರಲಾಗಿ ಅಲ್ಲಿ ಕಳೆ ತೆಗೆಯೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಗೊಣ್ಣೆ ಹುಳು ಇರೋದನ್ನು ಕಳೆ ತೆಗಿತಾ ಇದ್ದಾಗ ಖಚಿತಪಡಿಸ್ಕೊಂಡು ಅದಕ್ಕೆ ಉಪಚಾರವನ್ನು ಶುರು ಮಾಡಿದ್ದಾರೆ.
ಉಪಚಾರ ಮಾಡಿ ಕೀಟ ನಿರ್ವಹಣೆ ಏನೋ ಆಯಿತು. ಆದರೆ ತದನಂತರ ನಂತರದ ಅಧ್ಯಯನಗಳಲ್ಲಿ ಅವರ ಗಮನಕ್ಕೆ ಬಂದದ್ದು ಏನಪ್ಪ ಅಂದರೆ, ಎಲ್ಲಿ ಕಳೆಯನ್ನು ತೆಗೆದಿದ್ರೋ ಆ ಭಾಗದಲ್ಲಿ ಆ ಶುಂಠಿಗೆ ಗೊಣ್ಣೆ ಹುಳುವಿನ ಹಾವಳಿ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲಿ ಕಳೆಗಳು ಹಾಗೇ ಇದ್ವು, ಗೊಣ್ಣೆ ಹುಳುವಿನ ಹಾವಳಿ ಶುಂಠಿಗೆ ಕಡಿಮೆ ಇದೆ. ಅಲ್ಲಿ ಗಿಡಗಳು ಬೆಳವಣಿಗೆ ಅಥವಾ ಹಳದಿಯಾಗುವಿಕೆ ಸ್ವಲ್ಪ ಕಡಿಮೆ ಇದೆ, ಅಥವಾ ಬೆಳವಣಿಗೆ ಚೆನ್ನಾಗಿದೆ, ಹಳದಿಯಾಗುವಿಕೆ ಕಡಿಮೆ ಆಗಿದೆ. ಆದರೆ ಕಳೆ ತೆಗೆದಂಥ ಪ್ರದೇಶದಲ್ಲಿ ಹಳದಿಯಾಗುವಿಕೆ ಭಾಳ ತೀವ್ರವಾಗಿದೆ, ಬೆಳವಣಿಗೆ ಭಾಳ ಕುಂಠಿತ ಆಗಿದೆ. ಅದರ ಜೊತೆಗೆ ಕೆಳಗಡೆ ಅದರ ಗೆಡ್ಡೆಯನ್ನು ಕೂಡ ಭಾಳ, ಶುಂಠಿಯ ಗೆಡ್ಡೆಯನ್ನು ಕೂಡ ಭಾಳ ಹೆಚ್ಚಾಗಿ ನಮ್ಮ ಗೊಣ್ಣೆ ಹುಳುಗಳು ತಿಂದ್ಕೊಂಡಿದ್ದಾವೆ. ಹಾಗಾಗಿ ಇಲ್ಲಿ ಕಳೆಗಳು ನಮಗೆ ಅನುಕೂಲ ಮಾಡಿಕೊಡ್ತವೋ ಅನಾನುಕೂಲ ಮಾಡಿಕೊಡ್ತವೋ ಈಗಿನ್ನು ಮೊದಲ ಪ್ರಯತ್ನ ನಮಗೆ ಗೊತ್ತಿರುವಂಥ ಒಂದು ವಿಷಯ ಸಿಕ್ಕಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಳೆ ತೆಗಿಬೇಕೋ ಬೇಡವೋ ಗೊಣ್ಣೆ ಹುಳು ಬಂದಾಗ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲೇ ನಮಗೆ ಈಗ ಸದ್ಯದಲ್ಲಿ ಇರುವಂಥ ಸಂಪೂರ್ಣವಾದಂಥ ಸಮಗ್ರ ನಿರ್ವಹಣಾ ಪದ್ಧತಿಗಳನ್ನು ಮಾಡ್ಕೋತಾ ಹೋಗೋಣ. ಮೊದಲನೇದು, ನಮ್ಮ ಭಾಗದಲ್ಲಿ ಹೋದ ವರ್ಷ ಗೊಣ್ಣೆ ಹುಳುವಿನ ಹಾವಳಿ ಇತ್ತು ಅಂದರೆ ಮಾರನೇ ವರ್ಷಕ್ಕೆ ನಾವು ಯಾಕೆ ಸಿದ್ಧರಾಗಬೇಕು ಅಂತಂದರೆ, ಮೊದಲ ಮಳೆ ಬರೋದಕ್ಕಿಂತ ಮೊದಲೇ ಯಾವಾಗಾದ್ರೂ ನವಂಬರ್ನಿಂದ ಶುರು ಮಾಡಿಕೊಂಡು ಅಥವಾ ಸೆಪ್ಟೆಂಬರ್ನಿಂದ ಶುರು ಮಾಡಿಕೊಂಡು ಯಾವಾಗ ನಮ್ಮ ಹೊಲ ಖಾಲಿ ಆಗುತ್ತೋ ತಕ್ಷಣ ಆಳವಾದ ಉಳುಮೆ ಮಾಡಿಬಿಡ್ಬೇಕು. ಹಿಂದಿನ ಹಂಗಾಮಿನಲ್ಲಿ ನಮಗೆ ಜೂನಿಂದ ಸೆಪ್ಟೆಂಬರ್ವರೆಗೆ ಗೊಣ್ಣೆ ಹುಳುವಿನ ಹಾವಳಿ ನಮ್ಮ ಕಬ್ಬಿನ ತೋಟದಲ್ಲಿ ನಾವು ಗಮನಿಸಿದ್ವಿ. ಅಂದರೆ ನಮ್ಮ ತೋಟ ಖಾಲಿ ಆದ ತಕ್ಷಣವೇ ಯಾವಾಗ ಅನುಕೂಲ ಸಿಗುತ್ತೋ ಆವಾಗ ಆಳವಾದ ಉಳುಮೆ. ನಾವು ಕಬ್ಬನ್ನು ಕೂಳೆ ಬಿಟ್ಕೋತೀವಿ ಅಂತಂದ್ರೂ ಸಹ ತೀವ್ರವಾದ ಹಾನಿ ಆಗಿಲ್ಲ ಅಂದರೆ ಖಂಡಿತವಾಗಿ ಬಿಟ್ಕೋಬೋದು. ಉಳುಮೆ ಮಾಡೋದು, ಅಂತರ್ ಬೇಸಾಯ ಮಾಡೋದು, ಕಬ್ಬು ಕಟಾವು ಮಾಡಿದ ತಕ್ಷಣ ಅಂತರ್ ಬೇಸಾಯ ಮಾಡಿ ಅಲ್ಲಿರುವಂಥ ಕೋಶಗಳನ್ನು ಬಿಸಿಲಿಗೆ ಮತ್ತು ಪಕ್ಷಿಗಳಿಗೆ ಒಡ್ಡೋದ್ರಿಂದ ಈ ಒಂದು ಗೊಣ್ಣೆ ಹುಳುವನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೇ ಗೊಣ್ಣೆ ಹುಳು ಇತ್ತು ಅಂತ ಖಚಿತತೆ ನಿಮಗೆ ಇತ್ತು ಅಂತಂದರೆ ತಕ್ಷಣವೇ ಅಂಥ ಹೊಲಗಳಿಗೆ EPN ಮತ್ತು ಮೆಟ್ರೈಸಿಯಮನ್ನು ತಕ್ಷಣವೇ ಹಾಕೋದು. ಯಾವುದೇ ರಾಸಾಯನಿಕಗಳು ಬೇಕಿಲ್ಲ, ಜೈವಿಕ EPN ಮತ್ತು ಮೆಟ್ರೈಸಿಯಮನ್ನು ಎಕರೆಗೆ 10 kg ಪ್ರಮಾಣದಲ್ಲಿ ಮೆಟ್ರೈಸಿಯಮ್ ಅನಿಸೋಪ್ಲಿಯೆ ಅಥವಾ ಬಿವೇರಿಯಾ ಬಸ್ಯಾನ ಆದರೂ ನಡೀತದೆ. 10 kg ಪ್ರಮಾಣದಲ್ಲಿ ಈ ಕೀಟನಾಶಕ ಶಿಲೀಂಧ್ರಗಳು, ಅದರ ಜೊತೆಗೆ ಅಥವಾ ನಮ್ಮ 2 kg EPN ಎಂಟೊಮೊಪ್ಯಾಥೊಜೆನಿಕ್ ನೆಮಟೋಡ್, ಇದನ್ನು ನಾವು ಹೆಟೆರೋರಾಬ್ಡೆಟಿಸ್ ಇಂಡಿಕಸ್ ಈ ಒಂದು ಕೀಟರೋಗಕಾರಿ ಶಿಲೀಂಧ್ರವನ್ನು ಮಣ್ಣಿಗೆ ಸೇರಿಸೋದು. ಇದು ಸದ್ಯಕ್ಕೆ ನಮ್ಮಲ್ಲಿ ರಾಜ್ಯದಲ್ಲಿ ನಮ್ಮ PDBC ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇಂಪಾರ್ಟೆಂಟ್ ಇನ್ಸೆಕ್ಟ್ಸ್ ಅವ್ರ ಹತ್ರ ಕೂಡ ಲಭ್ಯ ಇದೆ. ಅದರ ಜೊತೆಗೆ ಮಲ್ಟಿಪ್ಲೆಕ್ಸ್ ಅನ್ನುವಂಥ ಒಂದು ಕಂಪ್ನಿನಲ್ಲೂ ಕೂಡ ಇದು ತುಮಕೂರಿನಲ್ಲಿರುವಂಥದ್ದು, ರಾಜ್ಯಾದ್ಯಂತ ಅವರ ಮಾರುಕಟ್ಟೆ ಕೇಂದ್ರಗಳಿದ್ದಾವೆ, ಅವರಲ್ಲೂ ಲಭ್ಯ ಇದೆ. ಅದೇ ರೀತಿ ಕಾವೇರಿ ಅಗ್ರಿಟೆಕ್ ಹೈದರಾಬಾದ್ ಅನ್ನೋರು ಕೂಡ ಇದನ್ನು ಉತ್ಪಾದಿಸ್ತಾ ಇದ್ದಾರೆ. ಅವರು ಶಿಕಾರಿ ಅನ್ನೋ ಹೆಸರಿನಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ಅದೇ ರೀತಿ ಇನ್ನೂ ಹಲವಾರು ಸ್ಟಾರ್ಟಪ್ಗಳು ತಾವೇ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿ ಭಾಳಷ್ಟು ಯುವಕರು ಈ ಒಂದು ಸ್ಟಾರ್ಟಪ್ಗಳನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಸಿರ್ಸಿಯ ರವೀಂದ್ರ ಭಟ್ ಅವರು ಕೂಡ ಒಬ್ಬರು. ಹೀಗೆ ಹಲವಾರು ಜನ ಪ್ರಯತ್ನಗಳು ಮಾಡಿದ್ದಾರೆ ಅವರ ನೇರ ಸಂಪರ್ಕದಲ್ಲಿ. ಏಕೆಂದರೆ ಇವನ್ನು ತಯಾರಿಸಿ ಎಲ್ಲೋ ಒಂದು ಕಡೆ ಸ್ಟಾಕ್ ಇಡ್ಲಿಕ್ಕೆ ಆಗೋದಿಲ್ಲ. ಮಲ್ಟಿಪ್ಲೆಕ್ಸ್ ಅಥವಾ ಕಾವೇರಿ ಅಗ್ರಿಟೆಕ್ ಅವರು ದೊಡ್ಡ ಕಂಪ್ನಿಗಳಾಗಿರೋದ್ರಿಂದ ಅವ್ರದ್ದೊಂದು ವ್ಯವಸ್ಥೆ ಇದೆ. ಆದರೆ ಇವರು ಸಣ್ಣ ಯುವ ಉದ್ಯಮಿದಾರರಿಂದ ನಾವು ಬೇಡಿಕೆ ಕೊಟ್ಟಾಗ ಮಾತ್ರ ಅವರು ಅದನ್ನು ಉತ್ಪಾದಿಸಿ ನಮಗೆ ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ಇವರನ್ನು ಸಂಪರ್ಕಿಸಿ ಈ ನಂಬರ್ಗಳನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅವರು ಯಾವ್ಯಾವುದು ಅನ್ನೋದನ್ನು ಅವುಗಳನ್ನು ಯಾವಾಗಾದರೂ ಬೇಕು ಅಂದಾಗ ಅವರನ್ನು ನೀವು ಸಂಪರ್ಕಿಸಿ ಅವರಿಂದ ಇದನ್ನು ಇದು ಮಾಡ್ಕೋಬೋದು. ಅದ್ರ ಜೊತೆಗೆ ಹಲವಾರು ಸಂಸ್ಥೆಗಳಲ್ಲಿ ನಮ್ಮ ಸಾರ್ವಜನಿಕ ಸಂಸ್ಥೆಗಳು, ಅದರಲ್ಲೂ ಪ್ರಮುಖವಾಗಿ ನಮ್ಮ CPCRI ಕಾಸರಗೋಡು ಇರ್ಬೋದು, ಅಥವಾ ನಮ್ಮ ಶುಗರ್ ಕೇನ್ ಬ್ರೀಡಿಂಗ್ ಇನ್ಸ್ಟಿಟ್ಯೂಟ್ ಕೊಯಮತ್ತೂರು ಇವರು ಇರ್ಬೋದು. ಇವರೆಲ್ಲರೂ ಕೂಡ ಈ ಒಂದು ನೆಮಟೋಡ್ಗಳನ್ನು ಯಾರ್ಯಾರು ಉತ್ಪಾದಿಸ್ತಾ ಇದ್ದಾರೆ ಅನ್ನೋದು, ಅದ್ರ ಜೊತೆಗೆ ನಮ್ಮ PDBC NBIR ಹೆಬ್ಬಾಳದವರಲ್ಲೂ ಕೂಡ ಈ ಒಂದು ಮಾಹಿತಿ ಲಭ್ಯ ಇದೆ. ಇವರನ್ನು ನೀವು ನಿಮಗೆ ಹತ್ತಿರದವ್ರು ಯಾರಿದ್ದಾರೆ ಅವರನ್ನು ಸಂಪರ್ಕಿಸಿ ಅವರಿಂದ ಈ ಒಂದು EPN ಖರೀದಿ ಮಾಡಿಕೊಂಡು ನಿಮ್ಮ ಹೊಲಕ್ಕೆ ಹಾಕುವಂಥ ಪ್ರಯತ್ನ ಮಾಡಿ. ಆ ನಡುವೆ ನಿಮಗೆ ಹಾಕಲಿಕ್ಕಾಗಲಿಲ್ಲ ಅಂದಾಗ ಅನಿವಾರ್ಯವಾಗಿ ನಿಮ್ಮ ಏಪ್ರಿಲ್ ಮೇ ತಿಂಗಳಿನಲ್ಲಿ ಮೊದಲ ಮಳೆ ಬಿದ್ದ ತಕ್ಷಣ ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನಿನಲ್ಲಿ
ಮಳೆ ಬಿದ್ದ ರಾತ್ರಿ, ಮೊದಲನೇ ಮಳೆ ಬಿದ್ದ ರಾತ್ರಿ, ಹಿಂದಿನ ದಿನ ರಾತ್ರಿ ಮಳೆ ಬಿತ್ತು ಅಂದರೆ ಬೆಳಗ್ಗೆಯೇ ಮುಂದಿನ ದಿನ ಅಥವಾ ಅವತ್ತಿಂದೇ ದಿನ ನೀವು ಒಂದು ಬೆಳಕಿನ ಬಲೆ, ಅಗಲವಾದ ದೊಡ್ಡದಾದ ಎತ್ತರದ ಜಾಗದಲ್ಲಿ ಬೆಳಕಿನ ಬಲೆ ಹಾಕಿ ಅದರ ಕೆಳಗಡೆ ಅಗಲ, ಎಷ್ಟು ಅಗಲ ಸಾಧ್ಯನೋ ಅಷ್ಟು ಅಗಲದ್ದು 2 ಅಡಿ 4 ಅಡಿ 6 ಅಡಿ 8 ಅಡಿ ಅಗಲದ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿದ್ರೆ, ತೊಟ್ಟಿಯ ವ್ಯವಸ್ಥೆಯನ್ನು ಮಾಡಿದ್ರೆ ಈ ದುಂಬಿಗಳು ಅದಕ್ಕೆ ಆಕರ್ಷಣೆ ಆಗಿ ಆ ದುಂಬಿಗಳು ನೀರಿನಲ್ಲಿ ಬಿದ್ದು ನಿರ್ನಾಮ ಆಗ್ತವೆ. ಇದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ. ಅನಿವಾರ್ಯವಾಗಿ ನೀವಿರುವಂಥ ಜಾಗದಲ್ಲಿ ಬೆಳಕಿನ ಬೆಳೆಯ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಅತ್ಯಂತ ಸರಳ ವಿಧಾನ, ನಿಮ್ಮ ಹೊಲದಲ್ಲೇ ಇರುವಂಥ ಯಾವುದೇ ಒಂದು ಕಸದ ರಾಶಿಯನ್ನು ಹಾಕಿ ಆ ಕಸಕ್ಕೆ ಬೆಂಕಿಯನ್ನು ಹಾಕೋದ್ರಿಂದ ನೀವು ಇದನ್ನು ಮಾಡ್ಬೋದು. ಹಿಂದೆ ನಮ್ಮಲ್ಲಿ ಪಾರಂಪರಿಕವಾಗಿ ವರ್ಷಕ್ಕೆ ಒಮ್ಮೆ ಅಥವಾ 2, 3, 4 ವರ್ಷಗಳಿಗೊಮ್ಮೆ ಈ ಕೊಂಡಾಬಂಡಿ ಅನ್ನುವಂಥ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡ್ಕೋತಾ ಬಂದಿದ್ದರು. ಹಬ್ಬ, ಯಾವುದೋ ಒಂದು ಹಬ್ಬದ ಹೆಸರಿನಲ್ಲಿ ಮಾಡ್ತಾಯಿದ್ರು. ಸಾಧಾರಣವಾಗಿ ಆ ಮಳೆಗೂ ಇದಕ್ಕೂ ಏನೋ ಹಿಂದೆ ಇತ್ತೇನೋ, ಆ ಒಂದು ಸಂದರ್ಭದಲ್ಲಿ ನಮ್ಮ ಗೊಣ್ಣೆ ಹುಳುಗಳು, ದುಂಬಿಗಳು ಅಲ್ಲಿಗೆ ಆಕರ್ಷಿತವಾಗಿ ನಾಶ ಆಗ್ತಿದ್ವು. ಹಾಗಾಗಿ ಒಂದು ನೈಸರ್ಗಿಕ ಸಮತೋಲನ ಇಂದಿನ ನಮ್ಮ ಪುರಾತನ ಜನ ಮಾನಸ ಇಟ್ಕೊಂಡಿದ್ರು ಅಂತೇಳಿ ನಾನು ಅನ್ಕೋತೀನಿ. ಅದ್ರ ಬಗ್ಗೆ ಇನ್ನೂ ನಾವು ವ್ಯವಸ್ಥಿತವಾಗಿ ಅಧ್ಯಯನಗಳು, ಏಕೆಂತಂದರೆ ನಾನು ಈಗ ತಿಳ್ಕೊಂಡಿರೋ ಮಟ್ಟಿಗೆ ಎಲ್ಲೂ ಕೂಡ ಈ ಕೀಟಗಳ ಬಗ್ಗೆ ಮಾಹಿತಿ ಇಲ್ಲ. ಅದು ಯಾವುದೋ ಅವರ ದೇವರು, ಅವರ ಸಾಂಪ್ರದಾಯಿಕ ಆಚರಣೆ ಅಂತೇಳಿ ದಾಖಲೆಗಳಿದ್ದಾವೆ ಹೊರತು ಈ ಕೀಟ ನಿರ್ವಹಣೆಗೆ ಅಥವಾ ಬೆಳೆ ರಕ್ಷಣೆಗೆ ಅಂತೇಳಿ ಎಲ್ಲೂ ಒಂದು ಕೂಡ ನನಗಿನ್ನೂ ಸಿಕ್ಕಿಲ್ಲ. ಬಟ್ ಇನ್ನೂ ಆಳವಾದ ಅಧ್ಯಯನ ನನ್ನಿಂದನೂ ಕೂಡ ಅವಶ್ಯಕತೆ ಇದೆ, ಮಾಡೋಣ ಆ ಪ್ರಯತ್ನ. ತಮ್ಗೆ ಯಾರಾದ್ರೂ ಮಾಹಿತಿ ಇದ್ದರೆ ದಯವಿಟ್ಟು ನನ್ನ ಜೊತೆ ಹಂಚ್ಕೊಳ್ಳಿ, ಅದನ್ನು ದಾಖಲಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ಏಕೆ ಅಂತಂದರೆ ಇಂದಿನ ಒಂದು ನಮ್ಮ ಭಾರತೀಯ ಪರಂಪರೆ ಅಥವಾ ಜನಪರ ಮಾನಸ ಏನಿತ್ತು, ವೈಜ್ಞಾನಿಕವಾಗಿ ಭಾಳ ಅಡ್ವಾನ್ಸ್ಡ್ ಇದ್ದರು, ಅವ್ರ ಮುಂದೆ ನಾವೇನೂ ಅಲ್ಲ ಅನ್ನೋವಂಥ ಒಂದು ಮನೋಭಾವ ನನ್ನದು. ನಿಮ್ಮದೇ ಆಗೋ ನನಗೆ ಗೊತ್ತಿಲ್ಲ, ನನ್ನದಂತೂ ನಾನು ಹೇಳ್ತೀನಿ. ನಮ್ಮ ಭಾರತೀಯರು, ಭಾರತೀಯ ಸಂಸ್ಕೃತಿ ಅದು ಯಾವ ವಿಚಾರದಲ್ಲೇ ಆಗಲಿ ವೈಜ್ಞಾನಿಕವಾಗಿ ಭಾಳ ಅಡ್ವಾನ್ಸ್ಡ್ ಇದ್ದರು. ಅವ್ರು ಮಾಡ್ತಿದ್ದಂಥ ಹಲವಾರು ಸಾಂಪ್ರದಾಯಿಕ ಕ್ರಮಗಳು ನಿಜವಾಗಿಯೂ ವೈಜ್ಞಾನಿಕವಾಗಿ ಭಾಳ ಮೌಲ್ಯಯುತವಾದಂಥದ್ದು ಅನ್ನೋದು ಅದು ಈ ಒಂದು ಉಳಿದ ವಿಷಯದಲ್ಲೂ ಕೂಡ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಬೆಳಕಿನ ಬಲೆಗಳನ್ನು ಆಕರ್ಷಿಸಿ ಇದು ಮಾಡೋದು, ಒಂದು ಬೆಳಕಿನ ಬಲೆ ಇಟ್ಟು ಅದ್ರ ಕೆಳಗೆ ನೀರಿಟ್ಟು ಇದನ್ನು ಇದು ಮಾಡ್ಬೋದು. ಈಗ ಸಂಗ್ರಹ ಆದಂಥ ದುಂಬಿಗಳನ್ನು ಈಗಾಗಲೇ ನಾನು ನಿಮ್ಗೆ ಬಳಸಲ್ಲ ಹಂಚ್ಕೊಂಡಿದ್ದೀನಿ. ಮಹಾರಾಷ್ಟ್ರದ ರೈತರು ಆ ದುಂಬಿಗಳನ್ನು ಒಣಗಿಸಿ ಮತ್ತು ಅದನ್ನು ಪುಡಿ ಮಾಡಿ ಮೀನಿನ ಮರಿಗಳಿಗೆ ಆಹಾರವಾಗಿ ಕೊಡೋದು ಅಥವಾ ನಮ್ಮ ಕೋಳಿಗಳಿಗೂ ಸಹ ಆಹಾರವಾಗಿ ಕೊಡುವಂಥ ಒಂದು ಪರಿಪಾಠವನ್ನು ಆರಂಭಿಸಿದ್ದಾರೆ. ಅದನ್ನು ಕೂಡ ನೀವು ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೊತಾ ಹೋಗ್ಬೋದು. ಅದರ ನಂತರ ಈ ಒಂದು ದುಂಬಿಗಳು ಮತ್ತು ಸಾವಯವ ಪದಾರ್ಥವನ್ನು ಹುಡ್ಕೋತಾ ಹೋಗೋದ್ರಿಂದ ಮಳೆ ಬರುತ್ತೆ ಅನ್ನೋ ಸೂಚನೆ ಈ ಒಂದು ಮಾಸದಲ್ಲಿ ಏಪ್ರಿಲ್ ಅಥವಾ ಮೇ ತಿಂಗಳು ಅಥವಾ ಮಾರ್ಚ್ ತಿಂಗಳಲ್ಲೇ ನೀವು ಅಲ್ಲಲ್ಲೇ ಒಂದಷ್ಟು ಸಾವಯವ ಪದಾರ್ಥ, ಎಲೆ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಗೊಬ್ಬರ ಇರ್ಬೋದು ಅಥವಾ ನಿಮ್ಮ ತಿಪ್ಪೆ ಗೊಬ್ಬರ ಇರ್ಬೋದು, ಈ ಗೊಬ್ಬರಗಳದ ಒಂದೊಂದು ಬುಟ್ಟಿಗಳನ್ನು ಅಲ್ಲಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮರಗಳಿಗೆ ಹತ್ತಿರದಲ್ಲಿ ಇದನ್ನು ರಾಶಿ ಮಾಡಿ ಒಂದೊಂದು ಬುಟ್ಟಿಯಷ್ಟು ಅಲ್ಲಲ್ಲಿ ರಾಶಿ ಮಾಡಿ ಇಟ್ಟು ಆ ಒಂದು ಗೊಬ್ಬರಗಳ ಜೊತೆಗೆ ನಮ್ಮ EPN ಇರ್ಬೋದು ಅಥವಾ ನಮ್ಮ ಎಂಡೋಮೋಪ್ಯಾಥೋಜೆನಿಕ್ ಫಂಗಸ್ ಮೆಟ್ರೈಸಿಯಮ್ ಇರ್ಬೋದು ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ನಿಮ್ಮ ಫಿಪ್ರೋನಿಲ್ ಅಥವಾ ನಮ್ಮ ಕಾರ್ಟಾಪೈಡ್ರೋಕ್ಲೋರೈಡ್ ಹರಳುಗಳನ್ನು ಮಿಶ್ರಣ ಮಾಡಿ ಒಂದು 5 ರಿಂದ 10 kg ಕಾಂಪೋಸ್ಟ್ಗೆ ಕನಿಷ್ಠ ಒಂದು 10 ರಿಂದ 20 ಗ್ರಾಮಷ್ಟು ಈ ಕೀಟನಾಶಕದ ಹರಳು ಅಥವಾ ಪುಡಿಗಳನ್ನು ಅಥವಾ EPN ಆದರೆ ಒಂದು 5 ಗ್ರಾಮು, ಮೆಟ್ರೈಸಿಯಮ್ ಆದರೆ ಒಂದು 20 ರಿಂದ 50 ಗ್ರಾಮಷ್ಟನ್ನು ಮಿಶ್ರಣ ಮಾಡಿ ಅಲ್ಲಿ ಬಿಟ್ಟುಬಿಟ್ರೆ ಆ ಒಂದು ದುಂಬಿಗಳು ಈ ಒಂದು ಸಾವಯವ ಪದಾರ್ಥಗಳ ರಾಶಿನಲ್ಲಿ ಬಂದು ಮೊಟ್ಟೆ ಇಡ್ತವೆ. ಅಲ್ಲಿ ಮೊಟ್ಟೆ ಇಟ್ಟಂಥ ಮರಿಯಾಗಿ ಈಚೆ ಬಂದ ತಕ್ಷಣವೇ ಇವುಗಳ ಒಂದು ರಾಸಾಯನಿಕಗಳಾಗಿರ್ಬೋದು ಅಥವಾ ಜೈವಿಕ ಕೀಟನಾಶಕಗಳ ದಾಳಿಗೆ ಒಳಗಾಗಿ ಅವು ಬೆಳೆಯೋ ಮೊದಲೇ ನಷ್ಟ ಹೊಂದುತ್ತವೆ. ಇದು ಒಂದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಇದನ್ನು ನೀವು ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಜೂನ್ ಜುಲೈ ತಿಂಗಳಿನಲ್ಲಿ ನಿಮ್ಮ ಕೃಷಿ ವ್ಯವಸಾಯಗಳು ಏನು ನಡೀತಾ ಇರ್ತವೆ, ಕೃಷಿ ಕ್ರಮಗಳು, ಆ ಸಂದರ್ಭದಲ್ಲಿ ಮಣ್ಣಿಗೆ ಇದೇ ಒಂದು ಕ್ರಮಗಳನ್ನು, ಜೈವಿಕ ಕೀಟನಾಶಕಗಳ ಮೆಟ್ರೈಸಿಯಮ್ ಇರ್ಬೋದು ಅಥವಾ ನಮ್ಮ EPN ಇರ್ಬೋದು ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ನಮ್ಮ ರಾಸಾಯನಿಕಗಳನ್ನು ಮಣ್ಣಿನಲ್ಲಿ ಸೇರೋ ರೀತಿ ಮಾಡೋದ್ರಿಂದ ಇವುಗಳನ್ನು ಸ್ವಲ್ಪ ಮಟ್ಟಿಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದನ್ನು ದಾಟಿದರೆ 3ನೇ ಹಂತಕ್ಕೆ ಹೋಯಿತು ಅಂತಂದರೆ ಅನಿವಾರ್ಯವಾಗಿ ನೀವು ಕೀಟನಾಶಕವನ್ನೇ ಬಳಸಬೇಕು. ಏಕೆ ಅಂತಂದರೆ ಇವು ಆರಂಭಿಕ ಹಂತದಲ್ಲಿ 1ನೇ ಮತ್ತು 2ನೇ ಹಂತದಲ್ಲಿ ಈ ಮರಿಹುಳುಗಳನ್ನು ನಮ್ಮ ಬೆಳೆಗಳಲ್ಲಿ ರಕ್ಷಣೆ ಮಾಡಲಿಕ್ಕೆ ಭಾಳ ಸರಳ. ಆದರೆ 3ನೇ ಹಂತಕ್ಕೆ ದಾಟಿದ್ರೆ
ಅನಿವಾರ್ಯವಾಗಿ ನೀವು ರಾಸಾಯನಿಕಗಳಿಗೆ ಹೋಗಬೇಕಾಗುತ್ತೆ. ಅಂಥ ಸಂದರ್ಭಗಳಲ್ಲಿ ನಮಗೆ ಈಗ ಸದ್ಯಕ್ಕೆ ಲಭ್ಯ ಇರುವಂಥದ್ದು ಅಂತಂದರೆ ಫಿಪ್ರೋನಿಲ್ ಅಥವಾ ಇಮಿಡಾಕ್ಲೋಪ್ರಿಡ್ ಅಥವಾ ನಮ್ಮ ಕ್ಲೋರ್ಪೈರಿಫಾಸ್ ಹಳೆಯ ಕೀಟನಾಶಕ, ಇವುಗಳನ್ನು ನಮ್ಮ ಕಬ್ಬಿಗೆ ಡ್ರೆಂಚಿಂಗ್ ಮಾಡುವಂಥದ್ದು. ಡ್ರೆಂಚಿಂಗ್ ಅಥವಾ ಯಾರಾದರೂ ಅನುಕೂಲ ಇದ್ದರೆ ಡ್ರಿಪ್ ಇದ್ದರೆ ಡ್ರಿಪ್ನಲ್ಲಿ ಸಹ ಕೊಡೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಕ್ಲೋರ್ಪೈರಿಫಾಸ್ ಆದರೆ ನಮಗೆ ಎಕರೆಗೆ 10 ಲೀಟ್ರ್ ಬೇಕಾಗುತ್ತೆ. ಫಿಪ್ರೋನಿಲ್ ಆದರೆ ಸುಮಾರು 2.5 ಲೀಟ್ರ್ ಬೇಕಾಗುತ್ತೆ. ಅಥವಾ ಇಮಿಡಾಕ್ಲೋಪ್ರಿಡ್ ಆದರೆ ಕೇವಲ 1 ಲೀಟ್ರ್ ಕೀಟನಾಶಕ ನಮಗೆ ಸಾಕು. ಇವುಗಳನ್ನು ನಿಮ್ಮ ಪ್ರದೇಶಗಳಿಗೆ ಎಷ್ಟು ಬೇಕು, ನೀವು ಯಾವ ವಿಧದಲ್ಲಿ ಅದನ್ನು ಕೊಡ್ತೀರಿ ಅನ್ನೋದ್ರ ಮೇಲೆ ಇದು ಮಾಡ್ಬೋದು. ಮತ್ತು ಈ ಜೈವಿಕ ಕೀಟನಾಶಕಗಳನ್ನು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನೀವು ಮಣ್ಣಿಗೆ ಹಾಕಬೇಕಾದ್ರೆ ಈ ನಮ್ಮ EPಯನ್ನು ಹಾಕೋದು ಅತ್ಯಂತ ಸರಳ. ನಮ್ಮ ಶಿಲೀಂಧ್ರಗಳನ್ನಾದರೆ ನೀವು ಜೈವಿಕ ಸಾವಯವ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಅದನ್ನು ಹೊಲದಲ್ಲಿ ಹರಡಿ ಮತ್ತೆ ಅದು ಮಣ್ಣಿನಲ್ಲಿ ಮುಚ್ಕೊಳ್ಳೋ ರೀತಿ ಮಾಡಬೇಕು. ಆದರೆ EPಯನ್ನು ಹಾಕೋದು ಅತ್ಯಂತ ಸರಳವಾದ ಕ್ರಮ. ಸರಳ ಏನು ಅಂತಂದರೆ ಅದನ್ನು ನೀರಿನ ಜೊತೆ ನೀವು ಡ್ರಿಪ್ ಇಲ್ಲ ಅಂತಂದ್ರೂ ಕೂಡ ಹಾಯಿ ನೀರಿನಲ್ಲೂ ಕೂಡ ಅದನ್ನು ಒಂದು ಬಟ್ಟೆನಲ್ಲಿ ಕಟ್ಟು ನೀರು ಹರಿಯೋ ಕಡೆ ಇಟ್ಟುಬಿಟ್ರೆ ಅದು ಇಡೀ ಹೊಲಕ್ಕೆ ತನ್ನಿಂದ ತಾನೇ ಹರಡ್ಕೋತಾ ಹೋಗುತ್ತೆ. ಇದು ಒಂದು ಅತ್ಯಂತ ಸರಳವಾದ ಕ್ರಮ. ಇವುಗಳನ್ನು ತಾವು ಬಳಸ್ಕೊಂಡು ಈ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಎಲ್ಲಿ ನಿಮಗೆ ಈ ಒಂದು ಗೊಣ್ಣೆ ಹುಳುವಿನ ಪ್ರಾಬ್ಲಮ್ ಸತತವಾಗಿ ಕಾಡ್ತಾ ಇದೆ ಕಬ್ಬಿನಲ್ಲಿ ಅಂದಾಗ ಆದಷ್ಟು ಒಂದು ಮುಂಗಾರು ಬೆಳೆನಲ್ಲಿ ಭತ್ತವನ್ನು ನೀವು ಬದಲಾವಣೆ ಮಾಡಿಕೊಡಿ. ಎಲ್ಲಿ ನೀರಿನ ಅನುಕೂಲ ಇದೆ ಅಂಥವರು ಈ ಭತ್ತವನ್ನು ಬೆಳೀರಿ. ಇಲ್ಲ ಅಂತಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ, ಆಗಸ್ಟ್ ಸೆಪ್ಟೆಂಬರ್ ಅಥವಾ ಅಟ್ಮೋಸ್ಟ್ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ತೋಟಗಳಿಗೆ ಕೊಕ್ಕರೆಗಳನ್ನು ಬಾತುಕೋಳಿಗಳನ್ನು ಬಿಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತಂದರೆ ಹಂದಿಗಳು, ಯಾರಾದರೂ ಸಾಕಿರುವಂಥ ಹಂದಿಗಳು ನಿಮ್ಮ ತೋಟದಲ್ಲಿ ಬಿಡೋದಕ್ಕೆ ವ್ಯವಸ್ಥೆ ಆದರೆ ಹಂದಿಗಳನ್ನು ಬಿಡೋದು ಅತ್ಯಂತ ಭಾಳಷ್ಟು ಸಂದರ್ಭಗಳಲ್ಲಿ ನಿಮ್ಮ ಕಬ್ಬಿನ ಗದ್ದೆಗಳಿಗೆ ಹಂದಿಗಳು ಬರ್ತಾ ಇದ್ದಾವೆ ಅಂತಂದರೆ ಹೆಚ್ಚಾನೆಚ್ಚು ನೀವು ಗಮನಿಸಿ ಅವು ಜುಲೈಯಿಂದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಹೆಚ್ಚಾಗಿ ಬರ್ತವೆ. ಅಲ್ಲಿ ನಿಮ್ಮ ಕಬ್ಬು ತಿನ್ನೋದಕ್ಕಿಂತ ಹೆಚ್ಚಾಗಿ ಅವು ಬರುವಂಥದ್ದು ನಿಮ್ಮ ಗೊಣ್ಣೆ ಹುಳ ತಿನ್ನೋದಕ್ಕೆ. ಎರಡನೇ ಕಾರಣ ಗೊಣ್ಣೆ ಹುಳ ಇಲ್ಲ ಅಂದರೆ ನಿಮ್ಮ ಜೇಕ್ ಇರ್ಬೋದು, ಜೇಕಿನ ಗೆಡ್ಡೆ ತಿನ್ನೋದಕ್ಕೂ ಅವು ಹೆಚ್ಚಾಗಿ ಬರ್ತವೆ. ಆದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಬರ್ತಾ ಇದ್ದಾವೆ ಅಂದರೆ ಆ ಸಂದರ್ಭದಲ್ಲಿ ನಿಮ್ಮ ಹೊಲದಲ್ಲಿ ಗೊಣ್ಣೆ ಹುಳುಗಳನ್ನು ನೀವು ಸಾಕಿದ್ದೀರಿ. ಆ ಕಾರಣಕ್ಕೋಸ್ಕರ ಹಂದಿಗಳು ನಿಮ್ಮ ತೋಟಕ್ಕೆ, ಕಬ್ಬಿನ ತೋಟಕ್ಕೆ ದಾಳಿ ಮಾಡ್ತವೆ ಅಂತೇಳಿ ನಾನು ಹೇಳ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.